ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿರುವ ಮುಖ್ಯೋಪಾಧ್ಯಾಯರಾದ ಶ್ರೀ ಕೆ ತಿಮ್ಮರಾಜುರವರು ಶಿರಾ ತಾಲೂಕು ಮುಖ್ಯೋಪಾಧ್ಯಾಯರ ಹುದ್ದೆಗೆ ಬಡ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಇಂದು ಶಾಲಾ ಆವರಣದಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಎಸ್ಟಿಎಂಸಿ ಸದಸ್ಯರು, ಗ್ರಾಮಸ್ಥರು, ಪೋಷಕರು, ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಶ್ರೀ ತಿಮ್ಮರಾಜುರವರ ಸೇವೆಯನ್ನು ಸ್ಮರಿಸಿದರು. ಶಾಲೆಯ ಶೈಕ್ಷಣಿಕ ಪ್ರಗತಿ, ಶಿಸ್ತು, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಬೆಳವಣಿಗೆಯಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀ ತಿಮ್ಮರಾಜು ಅವರು ತಮ್ಮ ಸೇವಾ ಅವಧಿಯಲ್ಲಿ ಸಹಕರಿಸಿದ ಶಿಕ್ಷಕರು, ಪೋಷಕರು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಮುಂದೆಯೂ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಮ ಸೇವೆ ಸಲ್ಲಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಈ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ಭಾವನಾತ್ಮಕ ಕ್ಷಣಗಳೊಂದಿಗೆ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ವರದಿ ಅರುಣ್ ಕುಮಾರ್. ಜವಾಬ್ದಾರಿಯಿಂದ ನಾಗರಿಕ ಪ್ರಜೆಗಳನ್ನ ಈ ದೇಶಕ್ಕೆ ಕೊಡಬೇಕು, ಈ ರಾಷ್ಟ್ರಕ್ಕೆ ಕೊಡಬೇಕು. ಅವರೇ ಈ ರಾಷ್ಟ್ರದ ಉತ್ಕೃಷ್ಟವಾದ ಸಂಪನ್ಮೂಲ ಅನ್ನೋ ಒಂದು ಉದ್ದೇಶದೊಂದಿಗೆ ನಾನು ಶಿಕ್ಷಕ ವೃತ್ತಿಯನ್ನು ಪ್ರವೇಶಿಸಿದೆ. 2020ನೇ ತಾರೀಕು ಇವತ್ತೇ ಜನವರಿ 13 ತಿಂಗಳಲ್ಲಿ ನಾನು ಈ ಶಾಲೆಗೆ ಬಂದಿದ್ದು. ಈ ಶಾಲೆ ಬಂದಾಗಿನಿಂದ ಈ ಭಾಗದ ಪೋಷಕರು, ಈ ಭಾಗದ ಮಕ್ಕಳು, ಈ ಭಾಗದ ಎಲ್ಲ ತಂದೆ ತಾಯಿಗಳು ನಮ್ಮಲ್ಲಿ ಒಬ್ಬ ಸಹೋದರನ ಅಥವಾ ಮಗನು ಆಗಿ ಕಂಡಿದ್ದಾರೆ. ನಿಜಕ್ಕೂ ಅವ್ರಿಗೆಲ್ಲ ನಾನು ಇದುವರೆಗೂ ನನಗೆ ಪ್ರೋತ್ಸಾಹ, ಸಹಕಾರ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರು ನನಗೆ ಬೀಳ್ಕೊಡುಗೆ ಸಮಾರಂಭ ಇಟ್ಟಿರ್ಬೋದು, ಆದರೆ ನಾನು ಅವರಿಗೆ ಕೃತಜ್ಞತೆ ಹೇಳೋದಕ್ಕೆ ಒಂದು ವೇದಿಕೆ ನನಗೆ ಅನಿವಾರ್ಯ ಅನ್ನೋದನ್ನು ನಾನು ಭಾವಿಸ್ತೀನಿ.